ನನ್ನ ಹೆಸರು ಅಪ್ಪುಗೌಡ ಅಂತ. ನಾವು ಇಲ್ಲೇ ಮಂಡ್ಯದವರೇ. ಮಂಡ್ಯದಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. SI ಒನ್ಲಿಗೆರೆ ಅಂತ ನಮ್ಮೂರು. ಬಂಡೂರು ಕುರಿ ಅನ್ನೋ ತಳಿನ ಸಾಕ್ತಾಯಿದ್ದೀನಿ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು ಇದೊಂದು 4 ವರ್ಷ ಆಯಿತು. ನಮ್ಮ ಹತ್ರ ಈಗ ಮರಿಗಳು ಒಂದು 70-90 ಬರುತ್ತೆ. ಮತ್ತು ಫೀಮೇಲ್ಸ್ ಎಲ್ಲ ಒಂದು 110 ಸಮಥಿಂಗ್ ಬರುತ್ತೆ. ಮತ್ತು ಬ್ರೀಡರ್ಗಳು ಒಂದು 10 ಇದೆ. ಅಂದರೆ ನೀವು ಬ್ರೀಡಿಂಗೇ ಮಾಡ್ತಾ ಇರೋದು? ನಾವು ಬ್ರೀಡಿಂಗೇ ಮಾಡ್ತಾ ಇರೋದು. ಪ್ಯೂರ್ ಕ್ವಾಲಿಟಿ ಬಂಡೂರು ಬ್ರೀಡ್ನ ನಾವು ರೆಡ್ಯೂಸ್ ಮಾಡಿ ಹೊರಗಡೆ ಜನಕ್ಕೆ ಕೊಡ್ತಾಯಿದ್ದೀವಿ. ಓಕೆ ಸರ್, ಈಗ ಸಾಕ್ತಿರಲ್ಲ ಸರ್, ಈಗ ಯಾವ ಥರ ಫೀಡಿಂಗು ಏನೇನು ಮಾಡ್ತೀರಾ? ಏನೇನು ಒಂದು ಮರಿ ಹುಟ್ಟಿದ ಮೇಲೆ ಒಂದು ತಿಂಗಳ ಮೇಲೆ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ತಾಯಿ ಮೇಲೆ ಡಿಪೆಂಡು. ತಾಯಿ ಹತ್ರ ಹಾಲು ಚೆನ್ನಾಗಿತ್ತು ಅಂದರೆ ಅದು ಅಲ್ಲೇ ಇದು ಮಾಡುತ್ತೆ. ಅದಾದಮೇಲೆ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಈಗ ಹಾಲು ಎಲ್ಲ ಯಾವ ಥರ ಕೊಡ್ತೀರಾ? ನಾವು ಹಾಲು ಸೆರ್ವಲ್ ಕಂಪ್ನಿದು. ಈಗ ಕಿಡ್ ಮಿಲ್ಕ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಥರ ಯೂಸ್ ಮಾಡ್ತಿದ್ದೀರಾ? ಎಷ್ಟೆಷ್ಟು ಕೊಡ್ತಿದ್ದೀರಾ? ನಾವು ಪರ್ ಹೆಡ್ ಏನು ಫೀಡಿಂಗ್ ಮಾಡ್ತೀವಿ, ಏನು 250 ml ಒಂದು ಮರಿಗೆ. ಆವ್ರೇಜ್ ಒಂದು ಚೆನ್ನಾಗಿರೋ ಟಾಪ್ ಮರಿಗೆ ಆದರೆ ಒಂದು 500 ml ವರೆಗೂ ಕೊಡ್ಬೋದು. 1 ಲೀಟ್ರಿಗೆ 80 ಗ್ರಾಮ್ಸಿಂದ 100 ಗ್ರಾಮ್ಸ್ 180 ಗ್ರಾಮ್ಸ್ವರೆಗೂ ಯೂಸ್ ಮಾಡ್ತೀವಿ. ಓಕೆ ಸರ್, ಓಕೆ. ಈಗ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀವಿ. ಎಷ್ಟು ತಿಂಗಳ ತನಕ ಕೊಡ್ತಿದ್ದೀರಾ? ನಾವು ಈಗ ಒಂದೂವರೆ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರೆ 1 ತಿಂಗಳು ಮರಿ ಮೇಲೆ ಡಿಪೆಂಡ್. ಅದು ಒಂದು 3 ತಿಂಗಳವರೆಗೆ ಯಾವ ಥರ ವೆಯ್ಟ್ ಗೇನ್ ಆಗಿ ಚೆನ್ನಾಗಿ ಇದು ಬರುತ್ತೋ ಅಲ್ಲಿವರೆಗೂ ಕೊಡ್ತೀವಿ. ಓಕೆ ಸರ್, ಈಗ ಬೇರೆ ಫೀಡಿಂಗ್ ಎಲ್ಲ ಯಾವ ಥರ ಇದೆ ನಿಮ್ಗೆ? ಬೇರೆ ಫೀಡಿಂಗು ಮಾಮೂಲಿ ಸ್ಟಾಲ್ ಫೀಡಿಂಗೇ ಮಾಡ್ಕೊಳ್ತೀವಿ ಮರಿಗಳಿಗೆಲ್ಲ. ಕುರಿಗಳಿಗೆಲ್ಲ ಹೊರಗಡೆ ಫೀಲ್ಡ್ಗೆ 1 ಅವರ್ 2 ಅವರ್ ಫೀಲ್ಡಲ್ಲಿ ಮೇಯ್ಕೊಂಡು ಮತ್ತೆ ಸ್ಟಾಲ್ ಫೀಡಿಂಗ್ ಬರುತ್ತೆ. ಫೀಡಿಂಗ್ ಇರುತ್ತೆ. 1 ತಿಂಗಳು ಮೇಲ್ಗಡೆ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಫೀಡಿಂಗ. ಏನು ಇದು ಬರುತ್ತೆ ಇವಕ್ಕೆ ಕಾಳು ಮೇವು ನಾವೇನು ನಾರ್ಮಲ್ ಕುರಿಗೆ ಏನು ಥರ ಯೂಸ್ ಮಾಡ್ತೀವೋ ಅದೇ ಥರ ಸೈಲೇಜಿಂದ ಸ್ಟಾರ್ಟ್ ಮಾಡಿ ಎಲ್ಲ. ಮತ್ತು ನೇಪಿಯರು, ಹಿಪ್ನೇರಳೆ ಸೊಪ್ಪು, ಮಲ್ಬೆರಿ, ಇದು ಒಳ್ಳೆ ವೆಯ್ಟ್ ಗೇನ್ ಆಗುತ್ತೆ ಮರಿಗಳಿಗೆಲ್ಲ. ಓಕೆ ಸರ್, ಈಗ ಅದೇ ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತೀವಿ? ನಾನು 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ. ರೀಸನ್ ಏನು ಸರ್ ನಿಮಗೆ ಮೇಜರ್? ರೀಸನ್ನು ಅಂದರೆ ನಮಗೆ ಮೇಜರಾಗಿ ಹಸುವಿನ ಹಾಲಲ್ಲಿ ಅಷ್ಟು ಗ್ರೋತ್ ಕಾಣಿಸ್ಲಿಲ್ಲ. ಈಗ ನಮಗೆ ಇದಕ್ಕೆ ಆದ ವಿಟಮಿನ್ಸು ಮಿನರಲ್ಸ್ ಎಲ್ಲ ಆ ಪೌಡ್ರಿಂದ ಪೌಡ್ರ್ ಹಾಲಲ್ಲಿ ಬೆಸ್ಟಾಗಿ ಮರಿಗಳು ರಿಸಲ್ಟ್ ಬಂದಮೇಲೆ ಅದನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಈ ವರ್ಷ ಎಷ್ಟು ಮರಿ ಮೇಲೆ ಯೂಸ್ ಮಾಡಿದ್ದೀರಾ? ನಾವು ಆಲ್ಮೋಸ್ಟ್ ಈ ವರ್ಷ ಒಂದು 150 ಮರಿ ಬಂದಿರ್ಬೋದು. ನನಗೆ 150 ಮರಿ ಮೇಲೆ ಯೂಸ್ ಮಾಡಿದ್ದೀವಿ ನಾವು. ಓಕೆ ಸರ್, ಈಗ ಅದರಿಂದ ಬಂದಿರೋ ಮರಿಗಳನ್ನೇನಾದ್ರು ಈಗ ಯಾವ ಥರ ಬಂದಿದೆ ನೋಡಿ, ಇಲ್ಲೇ ಕಾಣಿಸ್ತೈತಲ್ಲ, ಇದೇ ಕ್ವಾಲಿಟಿ ರಿಸಲ್ಟು. ಯಾವ ಥರ ಏನೂ ತೊಂದರೆ ಇಲ್ಲ ಮರಿಗಳು. ಎಲ್ಲ ಪ್ಯೂರ್ ಬಂಡೂರು ಬ್ರೀಡೆ, ಯಾವುದೂ ಆ ಥರ ಏನಿಲ್ಲ. ಇಲ್ಲಿ 4 ತಿಂಗಳಿಂದ ಸ್ಟಾರ್ಟ್ ಆದರೆ ಸರಿ ಸುಮಾರು 1 ವರ್ಷದವರೆಗೂ ಮರಿ ಐತೆ. ಈಗ ನೀವು ಅದೇ ಮಿಲ್ಕ್ ರಿಪ್ಲೇಸರ್ ಅಥವಾ ಫೀಡಿಂಗು ಅದೇ ಯೂಸ್ ಮಾಡೋದು ತೋರಿಸ್ತೀರಾ ಸರ್? ಯಾವ ಥರ ಮಾಡೋದು, ಏನು ಮಾಡ್ತಿದ್ದೀರಾ ಅಂತ? ಹೌದು, ತೋರಿಸ್ದೆ. ಓಕೆ ಸರ್. ನಾವು ಮೊದಲಿಗೆ 1 ಲೀಟ್ರ್ ಬಿಸಿ ನೀರು ತಗೋಬೇಕು. 50ರಿಂದ 55 ಡಿಗ್ರಿ ಇರಬೇಕು ಅಷ್ಟೇ, ಸಾಕು. ಮಾಮೂಲಿ ಸ್ಟವ್ ಬೆಚ್ಚಗಿದ್ರೆ ಗೊತ್ತಾಗುತ್ತೆ ನಿಮಗೆ. ಕಂಡು 180 ಗ್ರಾಮ್ಸ್ ಯೂಸ್ ಮಾಡ್ತೀವಿ. ಇದು 1 ಲೀಟ್ರ್ ನೀರು ಐತೆ. ಈ ನೀರಿಗೆ ಈ ಥರ ಹಾಕ್ಬಿಟ್ಟು ನಿಧಾನಕ್ಕೆ ನೀರಿಗೆ ಹಾಕಿದ್ಮೇಲೆ ಅದು ಗಂಟೆ ಏನು ಬರೋಲ್ಲ. ಈ ಥರ ನಾವೇ ಹ್ಯಾಂಡಲ್ಲಿ ಮಿಕ್ಸ್ ಮಾಡ್ಕೊತೀವಿ. ಮಿಕ್ಸ್ ಮಾಡ್ತಿದ್ದಾಗಲೇ ಗೊತ್ತಾಗೋಯ್ತದೆ ಹಾಲು ಯಾವ ಥರ ಬರುತ್ತೆ ನಾರ್ಮಲು, ಆ ಥರನೇ ಶೇಪ್ ಸೇಮ್ ಕನ್ವರ್ಟ್ ಆಗೋಗುತ್ತೆ ಹಾಲಿಗೆ. ನೋಡ್ಬೋದು ನೀವು ಯಾವ ಥರ ಆಯಿತು ಅಂತ. ಇನ್ನೂ ನೀಟಾಗಿ ಬೇಕು ಅಂದರೆ ಇನ್ನೊಂದು 2 ನಿಮಿಷ ನೀಟಾಗಿ ಆರಿಸಿ ಮರಿಗಳು ಕೊಟ್ಟರೆ ಸೇಮ್ ಯಾವ ಥರ ಹಾಲಿರುತ್ತೆ ಅದೇ ಥರ ಹಾಲು. ಇಲ್ಲೇ ಬಾಲಾಜಿ ಮೆಡಿಕಲ್ ಅಂತ ಐತೆ. ಅವ್ರಿಗೆ ನಾವು ಫೋನ್ಪೇ ಮಾಡಿ ಅಡ್ರೆಸ್ ಎಲ್ಲ ಹಾಕಿದ್ಮೇಲೆ ಅವರು ನನಗೆ ಕೊರಿಯರ್ VRL ಮಾಡ್ತಾರೆ, ಇಲ್ಲಾಂದರೆ ಬಸ್ಗೆ ಹಾಕಿ ಕಳಿಸ್ತಾರೆ. ನಾನು ಬಸ್ಸಲ್ಲೇ ಇಲ್ಲೇ ಬಸ್ ಬರುತ್ತೆ, ನಿಯರಲ್ಲೇ ಸಿಗುತ್ತೆ. ಅದರಿಂದ ನಾವು ಬಸ್ಸಲ್ಲಿ ಕಲೆಕ್ಟ್ ಮಾಡ್ಕೊತೀವಿ. ಹೌದು. ಈಗ ಪೇಮೆಂಟ್ ಎಲ್ಲ ಫಸ್ಟ್ ಟೈಮ್ ಮಾಡಿಬಿಟ್ರೆ ನಿಮಗೆ ಪೇಮೆಂಟ್ ಎಲ್ಲ ಫೋನ್ಪೇ ಮಾಡಿ ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಟ್ಟೆ ಅವ್ರು ಸರ್ ಹಾಕಿದ್ದೀನಿ ಅಂತ ಅವ್ರಿಗೆ ನನಗೆ ಗಾಡಿ ಡೀಟೇಲ್ಸ್ ಕಳಿಸ್ಕೊಡ್ತಾರೆ. ನಾನು ಅದಕ್ಕೆ ಗಾಡೀಲಿ ಫೋನ್ ಮಾಡ್ತಾರೆ ಡ್ರೈವರ್, ಕಲೆಕ್ಟ್ ಮಾಡ್ಕೊಳ್ತೀವಿ. ಬೇರೆಯವ್ರಿಗಾದರೆ VRL ಅವ್ರಿಗೆ ಯಾವ ಥರ ಅನುಕೂಲವಾಗಿರುತ್ತೋ ಆ ಥರ ಮಾಡಿಕೊಡ್ತಾರೆ. ಹೊರಗಡೆ ಬೇಕು ಅಂದರೆ ಅವ್ರು ನಿಯರ್ ಬೈ ಏನು ಅನುಕೂಲ ಮಾಡಿಕೊಡ್ಬೇಕು ಆ ಥರ ಮಾಡಿಕೊಡ್ತಾರೆ. ಏನು ತೊಂದರೆ ಇಲ್ಲ, ರೈತರು ಯೂಸ್ ಮಾಡ್ಬೋದು. ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ. ನನ್ನ ರಿವ್ಯೂ ಹೌದು, ರೈತರು ಹೌದು, ನನಗೆ ಬೆಸ್ಟ್ ರಿವ್ಯೂ. ಒಳ್ಳೆ ಕ್ವಾಲಿಟಿಯಿಂದ ಮರಿಗಳೆಲ್ಲ ರಿಸಲ್ಟ್ ಚೆನ್ನಾಗೈತೆ, ಯೂಸ್ ಮಾಡ್ಬೋದು. ಏನೂ ಸೈಡ್ ಎಫೆಕ್ಟ್ ಇಲ್ಲ. ಜನಕ್ಕೆ ಒಳ್ಳೆ ಕಮ್ಮಿ ರೈಟಲ್ಲೂ ಸಿಗುತ್ತೆ. ಮತ್ತು ಬೇರೆ ಹಸುವಿನ ಹಾಲು ಪರ್ಚೇಸ್ ಮಾಡೋದಕ್ಕೆ ಇದಕ್ಕೂ ಕಾಸ್ಟ್ ನೀವೇ ವ್ಯತ್ಯಾಸ ನೋಡಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆ ಸರ್, ಈಗ ಅದೇ ನೀವೀಗೇನಂದರೆ ಮೇಜರ್ ಫಾರ್ಮರ್ಸ್ ಏನಂದರೆ ಕ್ಲೀನಾಗಿ ಯಾವ ಥರ ಕೊಡೋದು ಅನ್ನೋದು ಐಡಿಯಾ ಇರಲ್ಲ. ಅದನ್ನೊಂದು ನೀವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಾಗ
ಅವ್ರು ಅದನ್ನು ಯೂಸ್ ಮಾಡ್ತಾರೆ. ಹೌದು, ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಒಂದು ವಾರದಲ್ಲೆಲ್ಲ ನಿಮಗೆ ರಿಸಲ್ಟು ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಒಂದು ವಾರದ ಮೇಲ್ಪಟ್ಟು ಮರಿಗಳಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ, ಏನೂ ಆಗಲ್ಲ. ಅಂದರೆ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ರೈತರು ಯೂಸ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ ರೈತರಿಗೆ. ನಿಧಾನವಾಗಿ ಸ್ವಲ್ಪನೇ ಹೌದು, ಇಂಕ್ರೀಸ್ ಮಾಡ್ಕೊಂಡು. ಒಂದೇ ಸಲ ಕೊಡ್ತಾರೆ ಕೆಲವರು. ಹೌದು, ಒಂದೇ ಸಲ ಎಲ್ಲ ಕೊಡೋದು ಅಡ್ಜಸ್ಟ್ ಆಗಲ್ಲ. ಮಿಕ್ಸ್ ಮಾಡ್ತಾರೆ, ಆ ಥರ ಮಾಡಿದಾಗ ನೀವು ಏನು ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಬೇಸಿಕ್ ನೀಡ್ಸ್ ಏನಿರುತ್ತೋ. ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಮಾಡಿದ್ರೆ ಕಂಪ್ನಿಯವರೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ, ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ಸರ್, ಈಗ ಬಾಟಲ್ ಫೀಡಿಂಗ್ ಏನೋ ಮಾಡ್ತಾರೆ. ಹೌದು, ಬಾಟಲ್ ಫೀಡಿಂಗ್ಗೆ ದಿನಕ್ಕೆ ಎಷ್ಟು ಟೈಮ್ ಮಾಡ್ತೀರಾ? ನಾವು 2 ಟೈಮ್ ಬಾಟಲ್ ಫೀಡಿಂಗ್ ಮಾಡ್ತೀವಿ. ಬಾಟಲ್ ಫೀಡಿಂಗ್ ಈಗ ಇದೇ ಥರ 200 ml ಒಂದು ಮರಿಗೆ. ಹೌದು, ಅಂದರೆ ಒಂದು ಕ್ವಾಲಿಟಿ ಗ್ರೋತ್ ಮೇಲೆ ಅದು ಚೆನ್ನಾಗಿ ಗ್ರೋತ್ ಆಯ್ತೈತೆ ಅಂದರೆ ಅದಕ್ಕೆ ಒಂದು 500 ಮಿಲಿವರೆಗೂ ಕೊಡ್ತೀವಿ. ಅರ್ಧ ಲೀಟ್ರ್ ಬೆಳಗ್ಗೆ, ಅರ್ಧ ಲೀಟ್ರು ಸಂಜೆ, ಅರ್ಧ ಲೀಟ್ರ್. 1 ಲೀಟ್ರ್ ತನಕ 1 ಲೀಟ್ರ್ ಗಂಟ್ಲು ಕೊಡ್ಬೋದು ಮರಿಗೆ, ಏನೂ ತೊಂದರೆ ಆಗಲ್ಲ. ಒಂದು ಟೈಮಿಗೆ ಅರ್ಧ ಲೀಟ್ರೂ ಕೊಡ್ಬೋದು. ಒಂದು ಮರಿಗೆ ನಾವೀಗೇನು ಜಾಸ್ತಿ ಆಗೋದ್ರಿಂದ ಒಂದು 250 ml ಸ್ಟಾರ್ಟಿಂಗಿಂದ, ಆಮೇಲೆ ಅದಕ್ಕೆ ಅಡ್ಜಸ್ಟ್ ಆದಂಗೆ ಜಾಸ್ತಿ ಮಾಡ್ಕೊ ಹೋಗ್ತೀವಿ. ಅದ್ರ ತೂಕ ಹೆಂಗೆ ಇಂಕ್ರೀಸ್ ಆಗುತ್ತೆ ಅದ್ರ ಬಂಬಳ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ ಮರಿಗೆಲ್ಲ. ಹೌದು, ಇಲ್ಲಿರೋಕ್ಕೆಲ್ಲ ಹಾಲು ಕುಡಿಸ್ತಾ ಇದ್ದೀವಿ. ಈಗ ನಿಮಗೆ ಅದೇ ಥರ ಈಗ ಮಿಕ್ಸ್ ಮಾಡಿದ್ರಿ, ಆ ಥರ ಈಗ ಪೌಡ್ರು ಕೆಳಗೆ ಕುತ್ಕೊಳ್ಳೋದು, ಮೇಲ್ಗಡೆ ತೇಲ, ಇದು ಫ್ಯಾಟ್ ತೇಲೋದು, ಅದೆಲ್ಲ ಏನು ಆ ಥರ ಏನಿಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ, ಸೇಮ್ ಯಾವ ಥರ ಹಾಲೈತೆ ಸೇಮ್ ಅದೇ ಥರ ಹಾಲೇ ಸಿಗುತ್ತೆ ನಮಗೆ. ಓಕೆ. ಈಗ ನಿಮಗೀಗ ಉಚ್ಕತ್ತವೆ ಅಂತಾರೆ, ಆ ಥರ ಏನಾದ್ರು ಪ್ರಾಬ್ಲಮ್? ಆ ಥರ ಫಸ್ಟ್ ಒಂದು ಸುಮಾರು ದಿನ, ಯಾಕೆಂದ್ರೆ ತಾಯಿ ಹಾಲಿಂದ ಅಡ್ಜಸ್ಟ್ ಆಗಿರಲ್ಲ, ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಎಷ್ಟು ಕೊಡಬೇಕು ಒಂದು ಮರಿಗೆ ಅಂತ. ಅದು ಒಂದ್ಸಲ ಆಸೆಗೆ ಜಾಸ್ತಿ ಕುಡಿದ್ಬಿಟ್ಟಿರುತ್ತೆ, ಹಾಗಾಗಿ ಡೈಜೆಸ್ಟ್ ಆಗಲ್ಲ ಜಾಸ್ತಿ. ಆವಾಗ ಆ ಥರ ಪ್ರಾಬ್ಲಮ್ ಬರ್ಬೋದು. ನೀಟಾಗಿ ಈಗ ಸ್ಟಾರ್ಟಿಂಗಿಂದಲೇ ಒಂದು ಸ್ವಲ್ಪ ಕೊಟ್ಟು ರೂಢಿ ಮಾಡ್ಕೊಂಡು ಆಮೇಲೆ ಜಾಸ್ತಿ ಕೊಟ್ಟು ನಡೆಯುತ್ತೆ. ಯಾಕೆಂದರೆ ಒಂದೇ ಸಲ ಅಡ್ಜಸ್ಟ್ ಆಗಲ್ಲ ಯಾವುದೂ. ಈಗ ಟ್ರಾನ್ಸಿಷನ್ ಅಂದರೆ ಈಗ ಸ್ವಲ್ಪ ಕೊಟ್ಟು ಆಮೇಲೆ ಹೌದು, ಆಮೇಲೆ ಚೇಂಜ್ ಮಾಡ್ಕೊತೀವಿ. ಯಾಕೆಂದ್ರೆ ನಮ್ಗೆ ಅಡ್ಜಸ್ಟ್ ಆಗೋಗೈತೆ. ಈಗ ಎಲ್ಲ ಮರಿ ಕುಡಿಬೇಕಾದ್ರೆ ಅದು ಬರುತ್ತೆ, ಅದಕ್ಕೊಂದು ಸ್ವಲ್ಪ ಕೊಟ್ಟು ಫೀಡಿಂಗ್ ಮಾಡ್ತೀವಿ, ಮತ್ತು ಅದೇ ನೀಟಾಗಿ ಕಲ್ತ್ಕೊಳ್ಳುತ್ತೆ. ತಾಯಿ ಹಾಲು ಇಲ್ಲದೆ ಹೋದಾಗ ಇದರಲ್ಲೇ ವೆಯ್ಟ್ ಗೇನ್ ಆಯ್ತಾ ಇರೋದು ಮರಿಗಳೆಲ್ಲ. ಹೌದು, ಮರಿಗಳು ಅಷ್ಟು ಗ್ರೋತ್ ಆಗಿ ಬರ್ತಿರ್ಲಿಲ್ಲ, ಅಷ್ಟು ಲುಕ್ ಆಗಿರ್ತಿರ್ಲಿಲ್ಲ. ಈಗೇನು ಅಂದರೆ ಇದಕ್ಕೆ ಬೇಕಾದ ವಿಟಮಿನ್ಸ್ ಎಲ್ಲ ಇರೋದ್ರಿಂದ ಇದು ಒಳ್ಳೆ ಮರಿ ಕ್ವಾಲಿಟಿಯಾಗಿ ಬರ್ತವೆ. ಹೌದು, 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಹೌದು, ನಾವು ಹಸು ಹಾಲು ಕೊಡ್ತಿದ್ದೋ, ಅದ್ರ ಮೇಲೆ ನಮ್ಗೆ ಅದ್ರದ್ದೇನು ಅಷ್ಟೊಂದು ಸೆಟ್ ಆಗಿಲ್ಲ ಹಸು ಹಾಲು. ಅದರಿಂದ ನಾವು ಈ ಕಡೆ ಜಂಪ್ ಆದೋ, ನೋಡಿದ್ಮೇಲೆ ಒಳ್ಳೆ ರಿಸಲ್ಟ್ ಬಂತು. ಯಾಕೆ ಇದನ್ನೇ ಟ್ರೈ ಮಾಡಬಾರ್ದು. ಬಟ್ ಪ್ರೈಸಲ್ಲಿ ಏನು ಅದಕ್ಕೂ ಅಷ್ಟೇ ಬೀಳುತ್ತೆ, ಸೇಮು. ಒಳ್ಳೆ ಕೊಡ್ಬೋದು ಹಾಲನ್ನ ಅಂತ ನಾವು ಇದನ್ನೇ ಟ್ರೈ ಮಾಡ್ತಾಯಿದ್ವಿ. ಅಂದರೆ ಅದಾದರೆ ಟೈಮಿಂಗೇ ಕೊಡಬೇಕು, ಆ ಥರ ಇರುತ್ತೆ. ಇದೊಂದು 1/2 hour ಹೆಚ್ಚು ಕಮ್ಮಿ ಆದರೂ ಏನೂ ತೊಂದರೆ ಆಗಲ್ಲ, ನಾವೇ ಮಾಡ್ಕೊಂಡು ಕೊಡ್ಬೋದು ಅಷ್ಟೇ. ಅಲ್ಲೇ ಹೋಗಿ ಕಾಯಬೇಕು, ನಾವು ಅಲ್ಲಿಂದ ತರಬೇಕು, ಪ್ರೋಸೆಸ್ಗಳಿರ್ತವೆ. ಇಲ್ಲಾದರೆ ಮನೇಲಿರುತ್ತೆ, ನಾವು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಬೋದು. ಈಗ ಅಂದರೆ ನೀವೀಗ ಬಿಸಿನೀರಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವೇ ಯಾವಾಗ ಬೇಕು ಅವಾಗ ಕೊಟ್ಕೋಬೋದು. ಯಾಕೆಂದರೆ 1 hour 1/2 hour ಹೆಚ್ಚು ಕಮ್ಮಿ ಆದರೂ ಹಾಲ್ಗೇನು ತೊಂದರೆ ಆಗಲ್ಲ. ಅದರಿಂದ ನಾವು ಯಾವಾಗ ವರ್ಕ್ ಇದ್ದಾಗ ಅಥವಾ ಮುಂದೆ ಹೋಗಿ ಒಂದು 1/2 hour 1 hour ಹೆಚ್ಚು ಕಮ್ಮಿಲಿ ಬಂದು ಫೀಡಿಂಗ್ ಮಾಡ್ಬೋದು. ನಾವು ಫೀಡಿಂಗ್ ಮಾಡ್ಕೋಬೋದು. ಈಗ ನಾವೇನೋ ಡೈರಿ ಹತ್ರ ಹೋಗಿ ಹಾಲು ಕಾದು ಅದು ತಂದು ಈ ಟೈಮಿಂಗೇ ಕುಡಿಸ್ಬೇಕು ಅನ್ನೋದು ಇರ್ತದೆ. ಇದಾದರೆ ಯಾವುದೇ ತೊಂದರೆ ಇರೋಲ್ಲ, ನಮಗೆ ಯಾವಾಗ ಬೇಕಾದರೂ ಫೀಡ್ ಮಾಡ್ಬೋದು. ಈಗ ನೀವು ಎಷ್ಟು ಮರಿ ಬಂದಿರ್ಬೋದು ಮಿಲ್ಕ್ ರಿಪ್ಲೇಸರ್? ಈಗ ನಾನು ಒಂದು 400 ಮರಿ 500 ಮರಿವರೆಗೂ ಸೇಲ್ ಮಾಡಿದ್ದೀನಿ. ಮಿಲ್ಕ್ ರಿಪ್ಲೇಸರ್? ಹೌದು, ಎಲ್ಲ ಮಿಲ್ಕ್ ರಿಪ್ಲೇಸರ್. 3 ವರ್ಷದಿಂದ ಏನು ಮರಿಗಳು ನಮ್ಮ ಹತ್ರ ಬ್ರೀಡ್ ಆಗಿ ರೀಸೇಲ್ ಆಗಿದೆ ಎಲ್ಲ ಸೇಲ್ಗಳಾಯ್ತದೆ, ಎಲ್ಲ ಅದೇ ಪರ್ಪಸಲ್ಲೇ ಯೂಸ್ ಮಾಡ್ತಾ ಇರೋದು. ನೀವು ನೋಡ್ಬೋದು ಮರಿಗಳು ಎಷ್ಟು ಇಷ್ಟಪಟ್ಟು ಕುಡಿತಾವೆ ಅಂತ. ಈಗ ನೀವು ಬರ್ತಿದ್ದಂಗೆ ಅವೇ ಬರ್ತವೆ, ಏನು ತೊಂದರೆ ಇಲ್ಲ ನಮಗೆ. ಈಗೇನು ಅಡ್ಜಸ್ಟ್ ಆಗಲ್ಲ ಅಂದರೆ ನೀಟಾಗಿ ಫೀಡಿಂಗ್ ಮಾಡಬೇಕು. ಈಗ ಅವು ಒಂದರಿಂದ ಒಂದು ನೋಡಿ ನೀಟಾಗಿ ಫೀಡಿಂಗ್ ಕಲ್ತ್ಕೊಳ್ತಾವೆ, ಅದ್ರ ಏನು ತೊಂದರೆ ಇಲ್ಲ. ಹಾಲೊಂದು ಅಷ್ಟೇ. ಯಾಕೆಂದರೆ ಯಾವುದೇ ಪ್ರಾಣಿಗಳಲ್ಲಿ ಅಭ್ಯಾಸ ಆಗಬೇಕಲ್ಲ, ಹೌದು ಕೊಡಿ ಅಂತಂದರೆ ಅದು ಈಗ ಮನುಷ್ಯ ಅಡ್ಜಸ್ಟ್ ಆಗಲ್ಲ. 2-3 ದಿನ ಮಿನಿಮಮ್ ಒಂದು ವಾರ ಗಟ್ಟಲೆ ಬೇಕು. ನೀವು ಟ್ರೈನಿಂಗ್ ಎಲ್ಲ ಯಾವ ಥರ ಬೇಕು? ಹಾಲು ಕೊಟ್ಟು ಬಾಟ್ಲು ಫೀಡಿಂಗ್ ಎಲ್ಲ ಟ್ರೈನಿಂಗ್ ಅದ್ರ ಜೊತೆ ಕೊಡ್ತೀವಿ. ಈಗೇನು ಅಂದರೆ ಈಗ ಅದು ನೋಡ್ತಾ ಐತೆ ಮರಿ, ಅದು ನೋಡಿ ಸಣ್ಣ ಮರಿ ಕಲ್ತ್ಕೊಳ್ಳುತ್ತೆ. ಅದಕ್ಕೊಂದು ಸ್ವಲ್ಪ ಒಂದಿನ ಲೈಟಾಗಿ ಒಂದು 50 ml ಫೀಡಿಂಗ್ ಮಾಡಿದ್ರೆ ಅದು ಎಕ್ಸ್ಚೇಂಜ್ ಆಗುತ್ತೆ. ನಾಳೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೊಳುತ್ತೆ, ಹಂಗೆ ಜಾಸ್ತಿ ಆಗೋಗುತ್ತೆ. ಮರಿದೇನು ತೊಂದರೆ ಇಲ್ಲ. ಈಗ ಅಂದರೆ ಹಾಲೆಲ್ಲ ನೀವು ಇದೇ ಥರ ಹಾಲೆಲ್ಲ ಫೀಡಿಂಗ್ ಮಾಡ್ತಾ ಇರೋದು. ಬೇರೆ ಈಗ ಯಾವ ಥರ ನಾವೇನು ಈಗ ಇಲ್ಲಿ ನೋಡ್ಬೋದು, ಉಳ್ಳಿ, ಜೋಳ, ಅಕ್ಕಿ, ಎಲೆಬೂಸ, ಇಂಡಿ ಚೂರು ಅದೆಲ್ಲ ನುಚ್ಚು ಮಾಡ್ಬಿಟ್ಟು ಹಾಕ್ಬಿಟ್ಟಿರ್ತೀವಿ. ಅದಕ್ಕೆ ಎಷ್ಟು ಬೇಕು ಅದು ತಗೊಳುತ್ತೆ. ಮತ್ತು ಮಲ್ಬೇರಿ
ನಮ್ಮ ಕಡೆ ಎಲ್ಲ ಇಪ್ಲೇರೆ ಸೊಪ್ಪು ಅಂತ ಕರೀತಾರೆ. ಇದನ್ನ ನಾವು ಮರಿಗೆಲ್ಲ ಈಗ ಕುರಿ ಎಲ್ಲ ಹೋದ್ಮೇಲೆ ಅವಕ್ಕೆ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಡ್ರೈ ಫೀಡ್ ಎಲ್ಲ ಒಂದು ತಿಂಗಳು ಹೊತ್ತಿಗೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಒಂದು ತಿಂಗಳು ಅಂದರೆ ಈಗ ಅದಕ್ಕೆ ಮೇಯೋ ಥರ ಬಾಯಿಗೆ ಅದು ತಿನ್ನಬೇಕು ಅನ್ನಿಸ್ದಾಗ ತಿನ್ಬೋದು. ಅದು ಹಿಂಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ನೀವು ಅಂದರೆ ಆ ಪೆನ್ನಿಗೆ ಹಾಕಿರ್ತೀರ. ಹೌದು, ನಾವೆಲ್ಲ ಒಂದು ಕಡೆ ಹಾಕಿರ್ತೀವಿ. ಅದಕ್ಕೆ ತಿನ್ನಬೇಕು ಅನ್ನಿಸ್ದಾಗ ತಿನ್ನುತ್ತೆ. ಏಕೆಂದರೆ ಒಳಗಡೆ ಕರುಳು ಬೇಗ ದಪ್ಪ ಆದಷ್ಟು ಮೇವು ಸ್ಟಾರ್ಟ್ ಮಾಡಿದಷ್ಟು ಮರಿ ಗ್ರೋತಾಗಿ ಚೆನ್ನಾಗಿ ಬರುತ್ತೆ. ಜನಕ್ಕೆ ಒಂದೇ ಕೊಡಕ್ಕೂ ಆಗಲ್ಲ. ಹೌದು, ಫೀಡ್ ಬೆಳೆಸಲೇಬೇಕು. ಅದನ್ನ ಫೀಡ್ ಇಲ್ಲ ಅಂದರೆ ಮರಿಗಳೇ ಬರಲ್ಲ. ಯಾಕೆಂದರೆ ಹೊಟ್ಟೆಗೆ ಏನಾದ್ರು ತಿಂದರೆ ಬರೀ ಹಾಲಲ್ಲೇ ಬದುಕಲ್ಲ ಮರಿಗಳು. ಹೌದು. ಈಗ ಹಂಗಾದ್ರೆ ನೀವು ಅದೇ 20 ದಿನ 25 ದಿನಕ್ಕೆಲ್ಲ ನೀವು ಸ್ಟಾರ್ಟ್ ಮಾಡಿರ್ತೀರಾ. ಹಿಂಗೆ ಮರಿ ಒಂದು ತಿಂಗಳು ಮರಿಗಳನ್ನೆಲ್ಲ ಸಣ್ಣ ಮರಿಗಳು ಬಿಟ್ಟು ಸಪ್ರೇಟ್ ಮಾಡಿ ಮಿಕ್ಕದ್ದೆಲ್ಲ ಒಂದು ತಿಂಗಳು ಮರಿನ ಒಂದೇ ಕಡೆ ಹಾಕ್ತೀವಿ. ಆಗ ಏನು ಮಾಡುತ್ತೆ, ಸುತ್ತಾಡ್ಕೊಂಡು ಇಲ್ಲೇ ಮರಿಗಳೆಲ್ಲ ತಿನ್ಕೊಂಡು ಅದಕ್ಕೆ ತಿನ್ನಬೇಕು ಅನ್ನಿಸ್ದಾಗ ತಿನ್ನುತ್ತೆ ಅಷ್ಟೇ. ಯಾವುದೇ ರೂಢಿ ಆಗೋಗುತ್ತೆ.